ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಬೇಕು, ಪರಿಷ್ಕರಣೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ಮನವಿಯನ್ನ ಸಚಿವರುಗಳು ನೀಡಿದ್ದಾರೆ ಅಂತ ನಿನ್ನೆ ನಾನು ಪ್ರಜಾವಾಣಿ ಪೇಪರ್ ನೋಡಿದೆ. ಅದೆಲ್ಲ ಸುಳ್ಳು. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ತರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು, GST ಕಟ್ಟೋರು, ಮತ್ತೊಂದು ಕಟ್ಟಿರೋರು ಅಂಥವ್ರದೆಲ್ಲ ಇದೆ ಅಂತೇಳಿ ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ. ನಾವು 200 ಯೂನಿಟ್ ವಿದ್ಯುತ್ ಶಕ್ತಿ, 10 kg ಅಕ್ಕಿ, 5 kg ಅಕ್ಕಿ, 5 kg ದುಡ್ಡು, 2,000 ರೂಪಾಯಿ ಹಣ, ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ. ಬಸ್ನಲ್ಲಿ ಫ್ರೀ ಬಸ್ಸು, ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ. ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ. ಈಗೇನು 56,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ. ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋಂಥವ್ರು ಕೂಡ ಹೆಚ್ಚಿಗೆ ಬಸ್ಸನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಸಾವಿರಾರು ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಎಲ್ಲ ಅದರಿಂದ ಆರ್ಥಿಕವಾದಂಥ ಶಕ್ತಿ ಕೂಡ ಜಾಸ್ತಿ ಆಗಿದೆ, ಪ್ರವಾಸ ಜಾಸ್ತಿ ಆಗಿದೆ, ದೇವಸ್ಥಾನಗಳಿಗೆ ಭೇಟಿ ಜಾಸ್ತಿ ಆಗಿದೆ, ನೆಂಟರುಗಳ ಮನೆ ಭೇಟಿಯಾಗಿದೆ. ಸೊ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ. ಶಾಸಕರಿಗೆ ಅನುದಾನಕ್ಕೂ ಕೊರತೆ ಆಗ್ತಾ ಇದೆ, ಸಚಿವರಿಗೂ ಕೂಡ ಕೆಲಸ ಮಾಡಕ್ಕೆ ಅವೆಲ್ಲ ಸುಳ್ಳು. ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು. ಅವ್ರಿಗೆ ಇಂಥ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ, ನಮ್ ಸಿಕ್ಲಲ್ವಲ್ಲ ಅಂತ ಕೈ ಹೊಸ್ಕೋತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಕ್ತಿಲ್ಲ ಇದ್ರ ಗ್ಯಾರಂಟಿಯಿಂದಾಗಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ಸರ್. ಯಾವ ಸಚಿವನು ಹೇಳಕ್ಕಾಗಲ್ಲ, ಯಾವ ಮುನಿಯಪ್ಪನವ್ರು ಹೇಳಿದ ಅದೆಲ್ಲ ನಿಮ್ಮ ಹತ್ರ ಮಾತಾಡಿರ್ಬೇಕಷ್ಟೇ. ಅವೆಲ್ಲ ಸುಳ್ಳು. ಏನ್ ಕೊಡಬೇಕೋ ಕೊಟ್ಟಿದೆ. 26,000 ಕೋಟಿ ಇತ್ತು ಕೃಷ್ಣ ಅವ್ರ ಬಜೆಟ್ ಇದ್ದಾಗ, 27-28,000 ಕೋಟಿ ಇತ್ತು. ಈಗ 3 ಲಕ್ಷ ಚಿಲ್ಲರೆ ಕೋಟಿ ಇದೆ. ಎಲ್ಲದಕ್ಕೂ ಯಾರು ಅದು ನಾವು ಎಲೆಕ್ಷನ್ ಮುಖ್ಯ ಅಲ್ಲ. ಜನ ಯಾವಾಗ ಓಟ್ ಹಾಕ್ಬೇಕು ಓಟ್ ಹಾಕ್ತಾರೆ, ನಂಬಿಕೆ ಇದೆ.